ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಮಿತ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು 9 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಫ್ಲಿಪ್ಕಾರ್ಟಿಂದ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಏನೇನೆಲ್ಲ ಪ್ರಾಡಕ್ಟ್ ತರಿಸಿದ್ದೀನಿ, ಯಾರಿಗೋಸ್ಕರ ತರಿಸಿದ್ದೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 3-4 ದಿವಸದಿಂದ ಬಿಸಿಲು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿನ ಒಣಗಾಕೋದಕ್ಕೆ ಹಾಕಿದ್ವಿ. ಇದನ್ನು ನಾವು ಮಾರ್ಚ್ ಎಂಡಲ್ಲಿ ತೊಗೊಂಡಿದ್ವಿ. ಏಪ್ರಿಲ್ 3ಗೆ ಡೆಲಿವರಿ ಆಗಿದ್ದರಿಂದ ಮಮ್ಮಿಗೆ ಇದ್ರ ಕಡೆ ಗಮನನೇ ಕೊಡೋಕ್ಕಾಗಿರಲಿಲ್ಲ. ನನ್ನನ್ನು ಮತ್ತು ಪಾಪುನ ನೋಡ್ಕೊಳ್ಳೋದ್ರಲ್ಲೇ ಅವ್ರಿಗೆ ಟೈಮ್ ಹೋಗ್ತಾ ಇತ್ತು. ಸೊ ಹಾಗೆ ನಾವು 7 kg ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಇದರಲ್ಲಿ 2 kg ನನಗೆ, ಅಂದರೆ ನಾನು ಬ್ಯಾಂಗ್ಳೂರ್ ಹೋಗ್ತೀನಲ್ಲ, ಸೊ ಆವಾಗ ಬೇಕಾಗುತ್ತೆ. ಆ್ಯಂಡ್ ಹಸ್ಬೆಂಡ್ ಯಾವಾಗಲಾದರೂ ಬಂದಾಗ ಕೊಟ್ಟು ಕಳ್ಸೋಣ ಖಾರ ಕುಡಿಸಿ ಆದಮೇಲೆ ಅಂತ ಅಂದ್ಕೊಂಡಿದ್ವಿ. ಬಟ್ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ಮೆಣಸಿನ್ಕಾಯಿ ಎಲ್ಲನೂ ಹಾಗೆ ಎತ್ತಿಟ್ಬಿಟ್ಟಿದ್ವಿ. ಸೊ ಈಗ ನಾವು ನೆಕ್ಸ್ಟ್ ಮಂತು ಬ್ಯಾಂಗ್ಳೂರ್ ಹೋಗ್ತೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿಲು ಇದ್ದಾಗ ಹಾಕಿಬಿಡೋಣ, ಖಾರ ಕುಟ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಬಿಸಿಲು ಸ್ಟಾರ್ಟ್ ಆಗಿದ್ದರಿಂದ ಇದನ್ನು ಒಣಗೋದಕ್ಕೆ ಹಾಕಿದ್ದೀವಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ನಾವು ಜಾಸ್ತಿ ಖಾರ ತಿನ್ನಲ್ಲ, ಸೊ ಹಾಗಾಗಿ ಇದನ್ನೇ ಚೂಸ್ ಮಾಡಿ ತೊಗೊತೀವಿ. ಇದು ಮೀಡಿಯಮ್ ಖಾರ ಇರುತ್ತಲ್ಲ, ಸೊ ಹಾಗಾಗಿ. ಇವತ್ತು ನಾನು ತೋರಿಸ್ತಾ ಇರುವಂತಹ ಫಸ್ಟ್ ಪ್ರಾಡಕ್ಟ್ ಬಂದು ಮ್ಯೂಸಿಕಲ್ ಟಾಯ್. ಇದು ತುಂಬಾ ಟ್ರೆಂಡಿಂಗಲ್ಲಿರುವಂಥ ಟಾಯ್ ಸದ್ಯದಲ್ಲಿ. ಇದರ ಹೆಸರು ಬಂದು ಸ್ಮಾಲ್ ಡಕ್ ಅಂತ. ಅದ್ರ ಮೇಲ್ಗಡೆನೇ ಬರೆದಿದೆ ನೋಡಿ, ನೀವು ವಿಡಿಯೋದಲ್ಲಿ ಇವಾಗ ನೋಡ್ತಾ ಇರ್ಬೋದು. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದು. ಇದ್ರದ್ದು ಪ್ರೈಸು 300 ಎಬೋವ್ ಇದೆ. ಆಫರಲ್ಲಿದ್ದಾಗ ಇದನ್ನು ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮಾರು ದಿವಸದಿಂದ ನಾನು ವಿಶ್ ಲಿಸ್ಟಲ್ಲಿ ಹಾಕಿ ಇಟ್ಕೊಂಡಿದ್ದೆ. ನಾನು ಆನ್ಲೈನಲ್ಲಿ ತುಂಬ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತೀನಿ. ಹೋಮ್ ಡೆಕೋರೇಟಿವ್ ಐಟಮ್ಸು, ಡ್ರೆಸ್ಸಸ್ಸು, ಈ ಥರ ಪ್ರಾಡಕ್ಟ್ಗಳನ್ನ ನಾನು ಪರ್ಚೇಸ್ ಮಾಡ್ತಾ ಇರ್ತೀನಿ. ರ್ಯಾಟಲ್ಸ್ಗಳನ್ನ ನೋಡೋಣ ಅಂತ ಅಂದ್ಬಿಟ್ಟು ರ್ಯಾಟಲ್ಸ್ನ ನಾನು ಸರ್ಚ್ ಮಾಡ್ತಾ ಇದ್ದೆ ನನ್ನ ಮಗನಿಗೆ. ಆವಾಗ ಈ ಒಂದು ಟಾಯ್ ನನಗೆ ಸಿಕ್ಕಿತ್ತು. ಸೊ ಇದು ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಹಾಗಾಗಿ ರಿವ್ಯೂಸ್ನ ನೋಡೋಣ ಅಂತ ಅಂದ್ಕೊಂಡು ರಿವ್ಯೂಸ್ನ ನೋಡಬೇಕಾದ್ರೆ ಅದ್ರದ್ದು ವೀಡಿಯೋಸ್ ಎಲ್ಲ ನೋಡಿದ್ಲು ನನ್ನ ಮಗಳು. ಮಮ್ಮಿ ಇದು ಚೆನ್ನಾಗಿದೆ ನನಗೆ ಕೊಡಿಸು ಅಂತ ಕೇಳಿದ್ಲು. ಆ್ಯಂಡ್ ಈಗ ನನ್ನ ಮಗನಿಗೆ 3 months ಕಂಪ್ಲೀಟ್ ಆಗಿ 4th month ಸ್ಟಾರ್ಟ್ ಆಗಿದೆ. ಈ ಥರ ಟಾಯ್ಸ್ಗಳು ಅವನ ಹತ್ರ ಇಟ್ಟು ಪ್ಲೇ ಮಾಡಿದಾಗ ಅವನ ಒಂದು ಅಟೆನ್ಷನ್ ಅದ್ರ ಕಡೆ ಹೋಗುತ್ತೆ ಅನ್ನೋ ಕಾರಣಕ್ಕೆ, ಆ್ಯಂಡ್ ನನ್ನ ಮಗಳು ಕೊಡಿಸು ಅಂತ ಕೇಳಿದ್ದಕ್ಕೆ, ಸೊ ಇಬ್ರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಿಂದ ನಾನು ಪರ್ಚೇಸ್ ಮಾಡಿದ್ದು. ಆವಾಗ ನಾನು ಸರ್ಚ್ ಮಾಡಿದಾಗ 300 ಎಬೋವ್ ಇತ್ತು. ಸೊ ವಿಶ್ ಲಿಸ್ಟಲ್ಲಿ ಹಾಕಿದ್ದೆ ಆಫರ್ ಇದ್ದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನನಗೆ ಆಫರಲ್ಲಿ 274 rupeesಗೆ ಈ ಒಂದು ಪ್ರಾಡಕ್ಟ್ ಸಿಕ್ತು. ಆ್ಯಂಡ್ ಇದು ಬಂದಮೇಲಂತೂ ನನ್ನ ಮಗಳು ಸಖತ್ ಖುಷಿ ಆಗಿದ್ಲು. ಈ ವಿಡಿಯೋ ಕ್ಯಾಪ್ಚರ್ ನಾನೇ ಮಾಡಿದ್ದು. ಆ್ಯಂಡ್ ಇದನ್ನು ಅನ್ಬಾಕ್ಸಿಂಗ್ ನಮ್ಮ ಅಣ್ಣನ ಹತ್ರ ಮಾಡಿಸಿದೆ. ಯಾಕೆಂತಂದರೆ ಫಸ್ಟಿಗೆ ಪ್ರಾಡಕ್ಟ್ ನಾನು ತೊಗೊಂಡ ತಕ್ಷಣವೇ ನನಗೆ ಅನ್ನಿಸ್ತು ಪಾರ್ಟ್ಸ್ ಎಲ್ಲ ಸಪ್ರೇಟ್ ಆಗಿರುತ್ತೆ, ಸೊ ಇದನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಅಂದ್ಕೊಂಡಾಗೇ ಪಾರ್ಟ್ಸ್ ಎಲ್ಲ ಸಪ್ರೇಟ್ ಆಗಿತ್ತು. ಸೊ ಇದನ್ನು ಟ್ರ್ಯಾಕ್ ಎಲ್ಲ ನಾವೇ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಅಣ್ಣನ ಹತ್ರ ಅನ್ಬಾಕ್ಸಿಂಗ್ ಮಾಡಿಸ್ದೆ. ಆ್ಯಂಡ್ ನಮ್ಮ ಅಣ್ಣ ಕೂಡ ಫಸ್ಟಿಗೆ ಅದನ್ನು ಸೆಟ್ ಮಾಡೋಕ್ಕೆ ಹೋದರು, ಬಟ್ ಅದು ಸೆಟ್ ಆಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದೆಲ್ಲ ಚೆಕ್ ಮಾಡಿದ್ರು. ಅದಾದಮೇಲೆ ನಾವು ಟ್ರ್ಯಾಕಲ್ಲಿ ನಂಬರ್ಸ್ನ ನೋಡಿದ್ವಿ, 1st, 2nd, 3rd, 4th, 5th, 6th ಅಂತ. ಸೊ ಆ ನಂಬರ್ಸ್ಗಳ ಪ್ರಕಾರ ನಾವು ಇದನ್ನು ಸೆಟ್ ಮಾಡಿದ್ವಿ. ಸೊ ಫೈನಲಿ ಅದು ಸೆಟ್ ಆಯಿತು. ಇವಾಗ ಯಾರಾದರೂ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ಈ ಬ್ಲೂ ಕಲರ್ ಟ್ರ್ಯಾಕ್ ಮೇಲೆ ನಂಬರ್ನ ಕೊಟ್ಟಿರ್ತಾರೆ. ಸೊ ಆ ಆರ್ಡರ್ ನಂಬರ್ಗಳ ಪ್ರಕಾರ ಸೆಟ್ ಮಾಡಿದ್ರೆ ಈ ಟ್ರ್ಯಾಕ್ ಬೇಗನೆ ಸೆಟ್ ಆಗುತ್ತೆ. ನಾನು ನಮ್ಮ ಅಣ್ಣ ನೋಡಿರಲಿಲ್ಲ ನಂಬರ್ಗಳನ್ನು, ಯಾಕಂದರೆ ಬ್ಲೂ ಕಲರ್ ಟ್ರ್ಯಾಕ್ ಮೇಲೆ ಅದೇ ಕಲರ್ ನಂಬರ್ಗಳಿತ್ತು. ಸೊ ಹಾಗಾಗಿ ಬೇಗ ಕಾಣಿಸಿಲ್ಲ ಅದು. ನಾನು ಇದೇ ಫಸ್ಟ್ ಟೈಮು ಈ ಥರ ಒಂದು ಟಾಯ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಆನ್ಲೈನಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ ಅದೆಲ್ಲನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ನಾನು ಯಾವ್ಯಾವ ಥರ ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗೇನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಶೆಲ್ ಹಾಕ್ತಾ ಇದ್ದಾರೆ ನಮ್ಮ ಅಣ್ಣ. ಸೊ ಈ ಒಂದು 2 ಶೆಲ್ಗಳನ್ನು ನಾನು ಸಪ್ರೇಟಾಗಿ ತೊಗೊಂಡಿದ್ದು. ವಿತೌಟ್ ಶೆಲ್ ಇರೋ ಟಾಯ್ನ ನಾನು ಪರ್ಚೇಸ್ ಮಾಡಿದ್ದು. ವಿತ್ ಶೆಲ್ ಇರೋ ಟಾಯ್ ಬೇಕು ಅಂತ ಅಂದರೆ ಅದರದ್ದು ಪ್ರೈಸ್ ಬೇರೆ ಇರುತ್ತೆ. ಸೊ ನೀವು ಚೆಕ್ ಮಾಡಿಕೊಂಡು ವಿತ್ ಶೆಲ್ ಇರೋದಿದೆಯಾ ಅಥವಾ ವಿತೌಟ್ ಶೆಲ್ ಇರೋದಿದೆಯಾ ಅಂತ ಚೆಕ್ ಮಾಡಿ ಪರ್ಚೇಸ್ ಮಾಡಿ, ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ. ಫೈನಲಿ ಈ ಒಂದು ಟ್ರ್ಯಾಕನ್ನು ಸೆಟ್ ಮಾಡಿದ್ವಿ. ಅದ್ರ ಮೇಲೆ 3 ಡಕ್ಸ್ಗಳನ್ನ ಇಟ್ವಿ. 3 ಡಕ್ಸ್ ಬಂದಿರುತ್ತೆ. ಸೊ ಬಟನ್ನ ಆನ್ ಮಾಡಿದ ತಕ್ಷಣ ಈ ರೀತಿ ಪ್ಲೇ ಆಗ್ತಾ ಇತ್ತು.
ಇವಾಗ ನಾನು ತೋರಿಸ್ತಾ ಇರೋವಂಥ ಪ್ರಾಡಕ್ಟ್ ಬಂದು ತುಂಬಾ ಸ್ಪೆಷಲ್ ನನಗೆ. ಯಾಕೆಂತಂದರೆ ಇದನ್ನು ನಾನು 2 ಇಯರ್ಸ್ ಬ್ಯಾಕು ವಿಶ್ ಲಿಸ್ಟಲ್ಲಿ ಹಾಕಿದ್ದೆ. ಯಾವಾಗ ಅಂತಂದರೆ 2023ನಲ್ಲಿ ವಿಶ್ ಲಿಸ್ಟಲ್ಲಿ ಹಾಕಿದ್ದು. ನನ್ನ ಮಗಳಿಗೆ ಆವಾಗ 6 ಮಂತ್ಸ್ ಇತ್ತು. ಸೊ ಆವಾಗ ತುಂಬಾ ಟ್ರೆಂಡಿಂಗಲ್ಲಿತ್ತು ಈ ಒಂದು ಪ್ರಾಡಕ್ಟು. ಇದು ಮ್ಯೂಸಿಕಲ್ ಮ್ಯಾಟು. ಸೊ ಹಾಗಾಗಿ ನನ್ನ ಮಗಳಿಗೆ ತೊಗೊಳ್ಳೋಣ ಅಂತ ನಾನು ವಿಶ್ ಲಿಸ್ಟಲ್ಲಿ ಹಾಕಿದ್ದೆ. ಆವಾಗ ಇದ್ರದ್ದು ಪ್ರೈಸ್ ಎಷ್ಟಿತ್ತಪ್ಪ ಅಂತ ಅಂದರೆ 800 ಅಬೋವ್ ಇತ್ತು, 900 ಏನೋ ಸಮಥಿಂಗ್ ಇತ್ತು. ಸೊ ಅದನ್ನು ಆಫರಲ್ಲಿದ್ದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ವಿಶ್ ಲಿಸ್ಟಲ್ಲಿ ಹಾಕಿದ್ದೆ. ಬಟ್ ನನ್ನ ಹಸ್ಬೆಂಡು ಇವಾಗ ಆಲ್ರೆಡಿ ಅವಳಿಗೆ 6 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು, ಸೊ ಬೇಡ ತೊಗೊಳ್ಳೋದು ಅಂತ ಹೇಳಿದರು. ಈ ಒಂದು ಪ್ರಾಡಕ್ಟು 0 to 4 ಮಂತ್ಸ್ವರೆಗೂ ಅಥವಾ 5 ಮಂತ್ಸ್ವರೆಗೂ ಯೂಸ್ ಆಗುತ್ತೆ. ಮಕ್ಕಳು ಯಾವಾಗ ಅಂಬೆಗಾಲು ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊ ಆವಾಗ ಅವರು ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ. ಸೊ ಅಲ್ಲಿವರೆಗೂ ಯೂಸ್ ಮಾಡ್ಬೋದು. ಅಂಬೆಗಾಲು ಇಟ್ಟ ತಕ್ಷಣ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಸೊ ಆವಾಗ ಇದು ಅಷ್ಟು ಯೂಸ್ ಆಗಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದರು. ಸೊ ಆವಾಗ ವಿಶ್ ಲಿಸ್ಟಲ್ಲಿ ಹಾಕಿರೋ ಈ ಒಂದು ಪ್ರಾಡಕ್ಟ್ನ ನಾನು ನನ್ನ ಮಗನಿಗೆ ಅಂತ ಇವಾಗ ತರಿಸಿದ್ದೀನಿ. ಈ ಪ್ರಾಡಕ್ಟ್ದು ಪ್ರೈಸ್ ನನಗೆ 600 ಎಬೋವ್ ಆಯಿತು. ಇದನ್ನು ನಾನು ಫ್ಲಿಪ್ಕಾರ್ಟಿಂದನೇ ಬೈ ಮಾಡಿದ್ದು. ನನಗೆ ಎಕ್ಸಾಕ್ಟು ಪ್ರೈಸ್ ಗೊತ್ತಿಲ್ಲ, ಯಾಕಂತಂದರೆ ಮೊಬೈಲಲ್ಲಿ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಕೆಲವೊಂದು ಸತಿ ನಾನು ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡ್ತೀನಿ. ಆ್ಯಂಡ್ ನಾನು ಏನಾದರೂ ಆರ್ಡರ್ಸ್ ಮಾಡಬೇಕು ಅಂತ ಅಂದರೆ ಮತ್ತೆ ತಿರ್ಗಾ ಇನ್ಸ್ಟಾಲ್ ಮಾಡ್ಕೊತೀನಿ. ಸೊ ಹಂಗಾಗಿ ನನಗೆ ಇದ್ರದ್ದು ಪ್ರಾಡಕ್ಟ್ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ. ಬಟ್ 600 ಎಬೋವ್ ಅಂತೂ ಖಂಡಿತವಾಗ್ಲೂ ಇದೆ. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ, ಸೊ ಹಾಗಾಗಿ ಅದು ನೆನಪಿಲ್ಲ ನನಗೆ. ಆ್ಯಂಡ್ ಇದು ಫಸ್ಟಿಗೆ ಬಂದಾಗ ಇವಾಗ ನಾನೇನು ಮಿರರ್ ಹಾಕ್ತಾ ಇದ್ದೀನಲ್ಲ, ಸೊ ಈ ಮಿರರು ಡ್ಯಾಮೇಜ್ ಬಂದಿತ್ತು. ಇದು ರ್ಯಾಟಲ್ಸಲ್ಲಿ ಮಿರರ್ ಬಂದಿರುತ್ತೆ. ಸೊ ಮಿರರು ಡ್ಯಾಮೇಜ್ ಆಗಿತ್ತು. ಸೊ ಹಾಗಾಗಿ ನಾನು ಅದನ್ನು ರಿಟರ್ನ್ ಮಾಡಿದ್ದೀನಿ. ಮತ್ತು ಇನ್ನೂ ಬಂದಿಲ್ಲ. ಅದು ಬಂದಮೇಲೆ ಮತ್ತೆ ತಿರ್ಗಾ ಅದು ರ್ಯಾಟಲ್ಸ್ನ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿತ್ತು ಅಂತ. ಈ ಮ್ಯಾಟನ್ನು ನಾನು ಸೆಟ್ ಮಾಡಿಲ್ಲ, ಯಾಕಂತಂದರೆ ಲಾಸ್ಟಲ್ಲಿ ನಾನು ನೋಡಿದ್ದು. ಹಾಗಾಗಿ ಮಿರರ್ ಡ್ಯಾಮೇಜ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇದನ್ನು ನಾನು ರಿಟರ್ನ್ ಹಾಕಿದ್ದೀನಿ. ತಿರ್ಗಾ ಅದು ವಾಪಸ್ ಬಂದಮೇಲೆ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ಇವತ್ತು ನನ್ನ ಮಗನಿಗೆ 4 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಒಂದಷ್ಟು ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡು ಫೋಟೋಸ್ ತೆಗಿತಾ ಇದ್ದೆ. ಪ್ರತಿ ಮಂತು ನಾನು ಇನ್ಸ್ಟಾದಲ್ಲೆಲ್ಲ ಬೇಬಿ ಫೋಟೋಶೂಟ್ಸ್ ಎಲ್ಲ ಮಾಡಿರೋದು ನೋಡ್ತಾ ಇರ್ತೀನಿ. ಸೊ ಆವಾಗ ನಾನು ಈ ಥರ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ. ಇನ್ನು 1 ಮಂತ್ ಇದೆಯಲ್ಲ, ಸೊ ಆಗ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀನಿ. ಆಗಲೇ 1 ಮಂತ್ ಕಂಪ್ಲೀಟ್ ಆಗ್ತಾ ಬಂದಿರುತ್ತೆ. 2 ದಿವಸ 3 ದಿವಸ ಇದ್ದಾಗ ನಂಗೆ ನೆನಪಾಗುತ್ತೆ, ಓ ಆ ಥರ ನಾನು ಫೋಟೋಸ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಟೈಮೇ ಇಲ್ವಲ್ಲ, ಏನು ಮಾಡೋದು ಅಂತ ಮನೇಲಿ ಏನಿರುತ್ತೋ ಸೊ ಅದನ್ನೇ ಯೂಸ್ ಮಾಡಿಕೊಂಡು 1 2 3 4 ಅಂತ 4 ಮಂತ್ಸ್ ಫೋಟೋಸ್ ತೆಗೆದಿದ್ದೀನಿ. ಸೊ ಇನ್ನು ನೋಡೋಣ ನೆಕ್ಸ್ಟ್ ಮಂತು ಯಾವ ರೀತಿ ಫೋಟೋಸ್ ತೆಗಿತೀನಿ ಅಂತ ಅಂದ್ಬಿಟ್ಟು. ಈ ಲೈಟ್ಸ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಮಗನಿಗೆ ಈ ಥರ ಲೈಟ್ಸ್ಗಳು ಎಲ್ಲನೂ ಆನ್ ಮಾಡಿ, ಇಲ್ಲ ಅಂತಂದರೆ ಯಾರಾದರೂ ಒಬ್ಬರು ಮಾತಾಡಿಸ್ತಾ ಇರಬೇಕು ಅಂದ್ರೇ ಅವನು ಈ ರೀತಿ ಆಟ ಆಡ್ತಾನೆ, ಇಲ್ಲ ಅಂತಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಎಲ್ಲ ಲೈಟ್ಸ್ಗಳನ್ನೂ ಆನ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಅವನು ಮಲ್ಕೊಂಡಾಗ ಫೋಟೋಸ್ ತೆಗೆದಿದ್ದೀನಿ. ಇಲ್ಲ ಅಂತ ಅಂದರೆ ಈ ಥರ ಲೈಟ್ಸ್ಗಳೆಲ್ಲ ಆನ್ ಮಾಡಿಬಿಟ್ಟೆ ಫೋಟೋಸ್ ತೆಗಿಬೇಕು. ಇವಾಗ ಬರ್ತಾ ಇರೋ ವಿಡಿಯೋ ಕ್ಲಿಪ್ಪಿಂಗು ಇವತ್ತು ತೊಗೊಂಡಿರೋದು. ನಮ್ಮ ಮಮ್ಮಿ ನನ್ನ ಮಗನ ಹತ್ರ ಮಾತಾಡ್ತಾ ಇದ್ರು. ಅವನು ರಿಯಾಕ್ಟ್ ಮಾಡ್ತಾ ಇದ್ದ, ಕಿರ್ಚ್ಕೊಂಡು ನಗ್ತಾ ರಿಯಾಕ್ಟ್ ಮಾಡ್ತಾ ಇದ್ದ ನಮ್ಮ ಮಮ್ಮಿ ಮಾತಾಡಿಸ್ಬೇಕಾದ್ರೆ. ಸೊ ಆಗ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಆ್ಯಂಡ್ ನನ್ನ ಮಗಳು ಅಷ್ಟೇ 4 ಮಂತ್ಸು ಸ್ಟಾರ್ಟಿಂಗಲ್ಲೇ ಅವಳು ಈ ಥರ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನ್ನ ಮಗಳಿಗೆ ಯಾವ ಥರ ವೀಡಿಯೋ ಕ್ಲಿಪ್ಪಿಂಗ್ಸು ಫೋಟೋಸು ತೊಗೊಂಡಿದ್ದೀನೋ ಅದೇ ರೀತಿ ನನ್ನ ಮಗನಿಗೂ ಫೋಟೋಸು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೀನಿ. ಅದೊಂಥರ ಲೈಫ್ ಟೈಮ್ ಮೆಮೊರಿ. ಸೊ ಹಾಗಾಗಿ ಮಾಮೂಂತಿರ್ನ ವಾಕಿಂಗ್ ಮಾಡೋಣ ಶೋಕರನ ಸೀರ್ತೀರಿ ಶೋಕರ ಏನು ಬೇಕು ಮಾಮೂತಿರಿ ಮುಂತಿರ್ನ ಮಾಮ ಬಂತು ನೋಡ ಶೋಕರ ಅಲ್ಲೇ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.